ನಮಸ್ಕಾರ. ಇಂದಿನ ವಿಷಯ, ಇಂದಿನ ಟಾಪಿಕ್ ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿ ಅದರ ಒಟ್ಟಿಗೆ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಇರ್ತದೆ. ಇದು ಒಂದಕ್ಕೊಂದು ಜೊತೆಯಾಗಿರುತ್ತದೆ. ಇಚ್ಛಾಶಕ್ತಿಯ ಅಧಿದೇವತೆ ವೆಲ್ಲಿ ಸುಬ್ರಹ್ಮಣ್ಯ ದೇವರ ಪತ್ನಿ. ಕ್ರಿಯಾಶಕ್ತಿಗ ಅಧಿದೇವತೆ ದೇವಸೇನ ಸುಬ್ರಹ್ಮಣ್ಯ ದೇವರ ಇನ್ನೊಂದು ಪತ್ನಿ. ಅವ್ರ ಜ್ಞಾನಶಕ್ತಿಗೆ ಅಧಿದೇವತೆ ಸ್ವತಃ ಸುಬ್ರಹ್ಮಣ್ಯ ದೇವರು, ಮುರುಘಾಣ ದೇವರು, ಕಾರ್ತಿಕೇಯ. ये इच्छाशक्ति को ಇಚ್ಛಾಶಕ್ತಿಗೆ ಅದನ್ನು ಕಾರ್ಯರೂಪದಲ್ಲಿ ತರುವಂಥದ್ದು ಕ್ರಿಯಾಶಕ್ತಿ. ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕಂತ ಕೊಡುವ ಜ್ಞಾನಶಕ್ತಿ ಕೊಡ್ತಾ ಇದೆ. ಹೀಗೆ ಇದು ಒಂದಕ್ಕೊಂದು ಜೊತೆಯಾಗಿರ್ತದೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಗೆಳೆಯರೇ, ಈ ಇಚ್ಛಾಶಕ್ತಿಯನ್ನು 100ರಲ್ಲಿ 99% ಜನರು ಅದರ ಲಾಭವನ್ನು ಪಡೆಯುವುದಿಲ್ಲ. ಇಚ್ಛಾಶಕ್ತಿಯ ವಿಲ್ ಪವರ್ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ನಾವು ಎಣಿಸಿದ್ದು, ನಾವು ಇಚ್ಛೆ ಮಾಡಿದ್ದು ಅದು ಖಂಡಿತವಾಗಿ ನೆರವಾಗ್ತದೆ. ಆದರೆ ಆ ನಿಮ್ಮ ಇಚ್ಛೆ ಅಂತರಾತ್ಮಸೆ ಬರಬೇಕು, ಅದು ನಿಷ್ಕಲ್ಮಶ ಇರಬೇಕು, ನಿಸ್ವಾರ್ಥ ಇರಬೇಕು. ಹೀಗೆ ನಿಷ್ಕಲ್ಮಶ, ನಿಸ್ವಾರ್ಥ ಅವರ ಅಂತರಾತ್ಮದಿಂದ ಆ ಒಂದು ಇಚ್ಛೆ ಬಂದರೆ ಖಂಡಿತವಾಗಿ ನೀವು ಅದರಲ್ಲಿ ಜಯಪ್ರದವಾಗ್ತದೆ. ಗೆಳೆಯರೇ, ನನ್ನ ಸ್ವಂತ ಅನುಭವದ ಒಂದು 2-3 ಘಟನೆ ನಿಮಗೆ ವಿವರಿಸ್ತೇನೆ. ಆಮೇಲೆ ನಿಮಗೂ ಅರಿವಾಗುತ್ತೆ, ಹೌದು ಇಚ್ಛಾಶಕ್ತಿಯಲ್ಲಿ ಇಷ್ಟು ಕೆಪಾಸಿಟಿ, ಶಕ್ತಿ ಉಂಟಂತ. ನಾನು ಮುಂಬೈಯಲ್ಲಿ ಬ್ಯಾಂಕ್ ಕೆಲಸ ಮಾಡ್ತಾಯಿದ್ದೆ. ಮುಂಬೈಯಲ್ಲಿ ಬ್ಯಾಂಕ್ನಲ್ಲಿ ರಿಕವರಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವ ಸಮಯದಲ್ಲಿ, ರಿಕವರಿ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಬ್ರಾಂಚಿಗಳಿಂದ ಸಾಲ ಕೊಟ್ಟದ್ದು ವಸೂಲಾಗದಿದ್ದರೆ ಆ ಫೈಲಿಗೆಲ್ಲ ರಿಕವರಿ ಡಿಪಾರ್ಟ್ಮೆಂಟಿಗೆ ಆಗ್ತದೆ. ಆ ರಿಕವರಿ ಡಿಪಾರ್ಟ್ಮೆಂಟ್ನಲ್ಲಿ ಫೀಲ್ಡಿಗೆ ಹೋಗೋವರೆಗೆ ಅದರ ವಿವರವನ್ನು ಕೊಡ್ತಾರೆ. ಆ ಬಗ್ಗೆ ನಾವು ಡಿಫಾಲ್ಟರ್ಕನ ಮನೆಗೆ, ಶಿವಟುಲಕ ಮನೆಗೆ ಹೋಗಿ ಒಳ್ಳೆಯ ರೀತಿಗೆ ಎಲ್ಲರಿಗೂ ಸಮಜಾಯಿಸಿ ಪಬ್ಲಿಕ್ ಅನ್ನ ಅಂತ ಹೇಳಿ ನಾವು ರಿಕವರ್ ಮಾಡ್ತಾಯಿದ್ದೀವಿ. ನನ್ನ ಟೀಮಲ್ಲಿ ನಾನು ಮತ್ತು ನನ್ನ ಜೊತೆ ಕೆಲಸ ಮಾಡುವವರಿದ್ದರು. ಒಟ್ಟಿಗೆ ನಾವು 3 ಜನ ಚರ್ಚಿಗೇಡ್ಸಿ ವಿರಾರ್ಗ ಎಷ್ಟೋ ಡಿಫಾಲ್ಟರ್ ಇದೆ, ಅದರ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ನಾವು ಪ್ರತಿದಿನ ಬ್ಯಾಂಕಿಗೆ ಹೋಗ್ತಾ ಇಲ್ಲ, ಬುಧವಾರ ಇಲ್ಲ ಶನಿವಾರ ಹೋಗಿ ನಾವು ಮಾಡಿದ ಕೆಲಸದ ವಿವರಣೆ ಕೊಡ್ತಾಯಿದ್ವಿ. ಒಂದು ದಿನ ನಾನು ನನ್ನ ಗೆಳೆಯರು ಬೊರಿಲ್ ಬ್ರಾಂಚ್ ಹೋಗಿ ಮಾಡಿ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಬೊರಿಲ್ ಸ್ಟೇಷನ್ಗೆ ಬಂದೆವು. ಬೊರಿಲ್ ಸ್ಟೇಷನ್ಗೆ ಬಂದ ನಂತರ ನಾವು ವಿರಾಟ್ ಸೈಡಿಂದ ಗಾಡಿ ಬರೋದನ್ನು ನೋಡಿ ಬೇಗನೆ ಬ್ರಿಡ್ಜ್ ಹತ್ತಿಕೊಂಡು ಬ್ರಿಡ್ಜಿನ ಎತ್ಕೊಂಡು ಪ್ಲ್ಯಾಟ್ಫಾರ್ಮ್ ಬರುವಾಗ ಗಾಡಿ ಸ್ಟಾರ್ಟ್ ಆಯಿತು. ನಾವು ರನ್ನಿಂಗ್ ಗಾಡಿಯನ್ನು ಹಿಡಿದುಕೊಂಡು ರನ್ನಿಂಗ್ ಗಾಡಿ ಹಿಡಿದ ನಂತರ ನಮಗೆ ಗೊತ್ತಾಯಿತು, ಗಾಡಿ ಟ್ರೈನ್ ನಾವು ಇಲ್ಲಿರುತ್ತೆ ಗೋರೆಗಾಂವ್ ಸ್ಟೇಷನ್ ನಮಗೆ ಇಳಿಲಿಕ್ಕಿತ್ತು, ಅಲ್ಲಿ ನಿಲ್ಲುವುದಿಲ್ಲ ಅಂತ. ಅದು ಡೈರೆಕ್ಟ್ ಬೋರಿವಿಲಿಯಿಂದ ಅಂಧೇರಿ ಇದೆ. ಬೋರಿವಿಲಿಯಿಂದ ಅಂಧೇರಿ ಮಾರ್ಗ ಕಾಂದಿವಲಿ ಸ್ಟೇಷನ್, ಮಲಾಡ್ ಸ್ಟೇಷನ್, ಗೋರೆಗಾಂವ್ ಸ್ಟೇಷನ್, ರಾಮ ಮಂದಿರ್ ಸ್ಟೇಷನ್, ಜೋಗೇಶ್ವರಿ, ಅಂಧೇರಿ. 1 ವಾರದ ಮುಂಚೆ ನಮಗೆ ಬ್ಯಾಂಕಿನ ಬ್ಯಾಂಕಿನ ವತಿಯಿಂದ ಆಮೇಲೆ ಟ್ರೈನಿಂಗ್ ಸಿಕ್ಕಿತ್ತು. ಕ್ಷಮಿಸಿ, ಹಿಂದಿಯಲ್ಲಿ ಹಿಂದಿ ಅಂದರೆ ಮುಂಬೈಯಿಂದ ಬಂದವನಾದ್ರಿಂದ ಮಾತನಾಡುವಾಗ ಹಿಂದಿ ಅವಳು ಬರ್ತದೆ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೇನೆ. ಆ ಇಚ್ಛಾಶಕ್ತಿಯ ಬಗ್ಗೆ ಅವರು ನಮಗೆ ತಿಳಿಸಿದ ವಿಷಯವನ್ನು ನಾನು ಪ್ರಾಯೋಗಿಕವಾಗಿ ಉಪಯೋಗಿಸಲು ಆ ದಿನ ನಾನು ನನ್ನ ಗೆಳೆಯರಿಗೆ ಹೇಳಿದೆ. ನನ್ನ ಕೈಯ ಮೇಲೆ ಕೈ ಇಟ್ಕೊಂಡು ಹೇಳಿ, ಟ್ರೈನಿಂದ ನಾವು ಗೋರೆಗಾಂವ್ ಸ್ಟೇಷನಲ್ಲಿ ಇಳಿಯಲೇಬೇಕು. ಹಾಗೆ 3 ಸಾರಿ ಹೇಳಿ ಕೈಯ ಮೇಲೆ ಇಟ್ಟು ಹೊಡ್ತೇವೆ. ಬೋರಿಲಿ ಸ್ಟೇಷನ್ ಆಯಿತು, ಕಾಂದಿವಲಿ ಸ್ಟೇಷನ್ ಆಯಿತು, ಗಾಡಿ ಫಾಸ್ಟ್ ಅಂತ ಹೋಗ್ತಾ ಇದ್ದೀವಿ. ಮಲಾಡು ಸ್ಟೇಷನ್ ನೆಕ್ಸ್ಟ್ ಗೋರೆಗಾಂವ್ ಸ್ಟೇಷನ್, ಮಲಾಡು ಸ್ಟೇಷನ್ ಫಾಸ್ಟೇ ಹೋಗ್ತಿದ್ವಿ. ಆದರೆ
ನಾವು 3 ಜನ ಬಾಗಿಲಲ್ಲೇ ನಿಂತುಕೊಂಡಿದ್ದೆವು. ನಮ್ಮ ಕಣ್ಣಿನ ದೃಷ್ಟಿಗೆ ಪ್ಲ್ಯಾಟ್ಫಾರಮ್ ಗೋರೆಗಾಂವ್ ಸ್ಟೇಷನ್ನ ನೋಡಿದ ನಂತರ ಗಾಡಿ ಸ್ಲೋ 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 ಇತ್ನಾ ಸ್ಲೋ ಆಯ್ತಂದರೆ ನಾವು ಮೂರವರು ಆರಾಮದಿಂದ ಗೋರೆಗಾಂವ್ ಸ್ಟೇಷನ್ಗೆ ಹೇಳಿದ್ದೀವಿ. ನಮಗೆ ಮೂವರಿಗೆ ಇತ್ನಾ ಸಂತೋಷವೇ ಆಯಿತು. ನಾವು ವಾಪಸ್ ಮೇ ಚಪ್ಪಲೆ ಸೆಕೆಂಡ್ ಕೊಡ್ತಾ ಇದ್ವಿ. ಆನಂತರ ನಾವು ಗೋರೆಗಾಂವ್ ಸ್ಟೇಷನ್ ಹೊರಗಡೆ ಬಂದೆವು. ಎಲ್ಲಿವಾ ಡಿಫಾಲ್ಟರ್ ನಮ್ಮ ಹತ್ತಿರ ನಾವು ಹೋಗ್ತಿದ್ದೀವ. ಮುಂಚಿನ 2-3 ವಿಸಿಟ್ಗೆ ಅವನು ನಮಗೆ ಸಿಗಲಿಲ್ಲ. ಈಗ ಇದೊಂದು ಸಕ್ಸಸ್ ಆಯಿತು, ಇಚ್ಛಾಶಕ್ತಿ ಪ್ರಯೋಗ ಅಂತ ಪುನಃ ನಾನು ಹೇಳಿದೆ, ನನ್ನ ಕೈಯ ಮೇಲೆ ಕೈ ಇಟ್ಟು ನಾವು ಯಾರ ಸಾಲಗಂಡ ಡಿಫಾಲ್ಟರ್ನ ಮನೆಗೆ ಹೋಗ್ತೇವೋ ಅವನ ನಮಗೆ ಸಿಗಬೇಕು. ನಮ್ಮ ಈ ಡಿಫಾಲ್ಟರ್ ನಮಗೆ ಇವತ್ತು ಸಿಗಬೇಕು, ಇವತ್ತು ಸಿಗಬೇಕಂತ 3 ಬಾರ ಕೈಯ ಮೇಲೆ ಕೈ ಇಟ್ಟು ಹೇಳಿಕೊಂಡು ರಿಕ್ಷಾ ಮಾಡಿಕೊಂಡು ಅವನ ಬಿಲ್ಡಿಂಗಿನ ಕೆಳಗೆ ರಿಕ್ಷಾ ಹೇಳಿದೆವು. ಇನ್ನು ನಂಬಲಿಕ್ಕಿಲ್ಲ ಸ್ನೇಹಿತರೆ, ನಾನು ಬೆಲ್ ಮಾರುವಾಗ ಅವನೇ, ನಾನು ಬೆಲ್ ಹಾಕುವಾಗ ಅವನೇ ಬಾಗಿಲು ತೆರೆದ. ಹೀಗೆ 2 ವಿಷಯದಲ್ಲಿ ಒಂದೇ ದಿವಸ ನಮ್ಮದು ನಿಸ್ವಾರ್ಥ ಆಯಿತು, ನಿಷ್ಕಲ್ಮಶ ಆಯಿತು. ಮತ್ತು ನನ್ನ ಅಂತರಾತ್ಮದಿಂದ ಆ ವಿಷಯ ಬಂದಿದ್ದರಿಂದ ನಾವು ಜಯಪ್ರದವಾದ. ಹಾಗೆಯೇ ಇನ್ನೊಂದು ವಿಷಯ ತುಂಬ ಆಶ್ಚರ್ಯಜನಕವಾದ. ನಾನು ಸಣ್ಣ ಮಟ್ಟಿನ ಕಥೆಗಾರ, ಕವಿ. ಅವರು ಫಿಲ್ಮ್ ನೈಟ್ ಅಸೋಸಿಯೇಷನ್ ಮುಂಬೈ, ಫಿಲ್ಮ್ ನೈಟ್ ಅಸೋಸಿಯೇಷನ್ ಇಂಡಿಯಾ, ಈಗ ಅದು ರೈಟರ್ ಅಸೋಸಿಯೇಷನ್ ಇಂಡಿಯಾ ಅಂತ ಆಗಿದೆ. ಅದರ ಸದಸ್ಯ ಅಜಯ್ ದೇವಂಗ ಬಳಿಗೆ ಹೋಗಿ ನಾನು ಬರೆದ ವೈಟ್ ಬ್ಲ್ಯಾಕ್ ಲಯನ್, ಸಫೇದ್ ಜಂಡಕ್ಕೆ ಸಿಂಗಂ ಕಥೆಯನ್ನು ಕೊಟ್ಟು ಬಂದಿದ್ದೇನೆ. ಇದಕ್ಕಿಂತ ಮುಂಚೆ ಇದೇ ವಿಷಯವನ್ನು ನಾನು ಹಿಂದಿಯಲ್ಲೂ ಮಾಡಿದ್ದೇನೆ. ಒಂದು ವೇಳೆ ಅಜಯ್ ದೇವನ ಅವರ ಸಹಪಾಠಿಗಳು ಕೇಳಿಸಿಕೊಂಡರೆ ಕಥೆ ಹೇಳಲು ನನಗೆ ಕರೆ ಬಂದವರು ಬಂದಿತ್ತು. ಅದೊಂದು ಇಚ್ಛೆ ಉಂಟು ನನ್ನ ಹತ್ರ. ನಾನು ಉಡುಪಿ ಡಿಸ್ಟ್ರಿಕ್ಟಲ್ಲಿ ನೀವು ಕೇಳಿರ್ಬೋದು, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಕಾರ್ಮಿಕ ಸ್ಥಳ, ದೇಶ ವಿದೇಶದ ಜನರು ಬರ್ತದೆ. ಹಾಗೆ ದೇಶ ವಿದೇಶದ ಗಮನ ಸೆಳೆದ ಶ್ರೀ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಬಗ್ಗೆ ನಾನು ಲೇಖನವನ್ನು ಬರೆದಿದ್ದೆ. ನನಗೆ ಈ ವಾಟ್ಸಪ್ನಲ್ಲೊಂದು 10-12 ಗ್ರೂಪ್ ಉಂಟು. ಅದರಲ್ಲಿ 2-3ರಲ್ಲಿ ನಾನು ಅಡ್ಮಿನ್ ಆಗಿದ್ದೇನೆ. ಈ ಲೇಖನವನ್ನು ನನ್ನ ಅಂಥ ಒಂದು ಗ್ರೂಪಿಗೆ ಕಳಿಸುವಾಗ ನನಗೆ ಒಂದು ಅಭ್ಯಾಸ, ನಾನು ಒಳ್ಳೆಯ ವಿಷಯವನ್ನು ಅವರಿಗೆ ಅವೇರ್ನೆಸ್ವನ್ನು ಪೋಸ್ಟ್ ಮಾಡುವಾಗ ಅವರು ಯಾರ್ಯಾರು ಓದಿದ್ರು ನಾನು ನೋಡ್ತಾ ಇದ್ದೇನೆ, ಇನ್ಫಾರ್ಮೇಷನ್ ಉಂಟಿದ್ದು. ಹಾಗೆ ಎಲ್ಲರೂ ಓದಿದಂತೆ ನನ್ನ ಒಂದು ಗೆಳೆಯ ಆ ಲೇಖನವನ್ನು ಓದಲಿಲ್ಲ. 10 ಗಂಟೆ ಮಲಗುವ ಮುಂಚೆ ನೋಡಿದೆ, ಓದಲಿಲ್ಲ. ಆಚೆ ನನಗೆ 12 ಗಂಟೆ 2 ನಿಮಿಷಕ್ಕೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಾಗ ನಾನು ಮೊದಲು ಅದೇ ಕೆಲಸ ಮಾಡಿದ್ದೇವೆ, ಓದಿದಾರಾ ಇಲ್ವಾ ಅಂತ. ಓದಲಿಲ್ಲ, ನಾನು ಮಲಗಿಬಿಟ್ಟೆ. ಮಲಗಿದ ನಂತರ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತಿದ್ದ ಇದ್ದೇನೆ. ಆವಾಗ ನೋಡುವಾಗ ನನಗೆ ತುಂಬ ಆಶ್ಚರ್ಯ ಇತ್ತು. ಅಂದರೆ ನನ್ನ ಇಚ್ಛಾಶಕ್ತಿ ಎಷ್ಟು ಸ್ಟ್ರಾಂಗ್ ಅಂದರೆ, ನಾನು ನೆನಪು ಮಾಡಿದ್ದು 12 ಗಂಟೆ 2 ನಿಮಿಷಕ್ಕೆ, ಅವರು ಓದಿದ್ದು 12 ಗಂಟೆ 5 ನಿಮಿಷಕ್ಕೆ. ಅದನ್ನು ನಾನು ಸ್ಕ್ರೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ಇಲ್ಲದೆ ಸ್ಕ್ರೀನ್ ತೋರಿಸಿದ್ದು ಯಾರೂ ನಂಬಲಿಕ್ಕಿಲ್ಲ. 12 ಗಂಟೆ 2 ನಿಮಿಷಕ್ಕೆ ನಾನು ಆ ಇಚ್ಛೆ, ಅವರು ಓದಬೇಕಂತ ನಾನು ಇಚ್ಛೆಯನ್ನು ಮಾಡಿದಾಗ ಆ ಇಚ್ಛಾಶಕ್ತಿ, ಅವರು ಇರೋದು ಮಂಗಳೂರಲ್ಲಿ, ನಾನು ಮುಂಬೈಯಲ್ಲಿರೋದು. ಮುಂಬೈಯಿಂದ ಮಂಗಳೂರಿಗೆ ಹೋಗಿ ನಿದ್ದೆಯಿಂದ ಎಬ್ಬಿಸಿ ಓದುವಂತೆ ಪ್ರೇರೇಪಣೆ ಕೊಡ್ತಾಯಿದ್ರು. ಸ್ನೇಹಿತರು, ಇಷ್ಟು ಶಕ್ತಿ ಇದೆ ಇಚ್ಛಾಶಕ್ತಿಯಲ್ಲಿ. ನಾನು ಕ್ರಿಕೆಟ್ ಮ್ಯಾಚ್ ತುಂಬ ಕಡಿಮೆ ನೋಡ್ತಾ ಇದ್ದೀನಿ, ಇಂಡಿಯಾ ಇದ್ದರೆ ನೋಡ್ತಾ ಇದ್ದೀನಿ. ನನ್ನ ಬಾಯಿಯಿಂದ ಈಗ ವಿಕೆಟ್ ಹೋಗಬೇಕಂದ್ರೆ 100% ಹೋಗ್ತಾ ಇದೆಯೇ, ಅಂದರೆ ಅದು ಇಂಡಿಯಾಕ್ಕೆ ಟೀಮ್ಗೆ ಜರೂರತ್ತು ಬರ್ತದೆ ಅಂತ ನನ್ನ ಅಂತರಾತ್ಮದಿಂದ ಆಗ್ತದೆ. ಅದರ ನಿಷ್ಕಲ್ಮಶ ನಿಸ್ವಾರ್ಥ ಉಂಟು, ಆದ್ದರಿಂದ ಅದು ಜಯಪ್ರದವಾಗ್ತದೆ. ಇತ್ತೀಚೆಗೆ ಏಷ್ಯಾ ಕಪ್ ಆಯಿತು, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಡ್ತಾ ಇದ್ದರು. ನಮ್ಮದು ಸೋಲಿನ ದವಡೆಯಲ್ಲಿ ಇದ್ದೇವೆ ನಾವು. ನಿತೀಶ್ ಕುಮಾರ್ ಸಮಾಧಾನದಿಂದ ಆಡಿ, ಏಕಚಿತ್ತದಿಂದ ಆಡಿ ಅದನ್ನು ಜಯವನ್ನು ಮೆಟ್ಟಲಿಗೆ ಮುಟ್ಟಲು ಪ್ರಯತ್ನಿಸ್ತಾ ಇದ್ದರು. ನಾನು ಗಮನಿಸಿದೆ, ರನ್ ಮತ್ತು ಬಾಲಿನ ತುಂಬ ಡಿಫ್ರೆನ್ಸ್ ಇತ್ತು. ನನ್ನ ಹೆಂಡತಿ ಕೇಳಿದೆ, ಈಗ ಚಕ್ಕ ಅವ್ರ ಶೌಕದ ಅಂದರೆ 4 ಮತ್ತು 6 ಒಂದೊಂದು ಬಾಲಿಗೆ ನಮಗೆ ಆಗಲೇಬೇಕು, ನಮಗೆ ಸಿಗಲೇಬೇಕು ಅಂತ. ನನ್ನ ಬಾಯಿಂದ ಮತ್ತು ನಿತೀಶ್ ಬಾಲಿಗೆ
ನತೇಶ್ ಈ ಬಾಲಿಗೆ ನೀನು 6 ಮಾರ ಅಂತ 100% ಒಯೇ ಬಾಲಿಗೆ 6 ಮಾಡಿದ. ನಾವು ಆ ಮ್ಯಾಚನ್ನು ವಿಜಯಶಾಲಿಯಾದೆವು. ದೋಸ್ತ ಅವರೇ ಸ್ನೇಹಿತರೇ, ಇನ್ನೊಂದು ವಿಷಯ, ನನ್ನ ಗೆಳೆಯನಿಗೆ ಒಂದು ದಿವಸ ನಾನು ಫೋನ್ ಮಾಡಬೇಕಂತ ಹೆಚ್ಚಾಯಿತು. ನಡುವಿನಲ್ಲಿ ಯಾವುದೋ ಕೆಲಸ ಬಂದು ನಾನು ಅವನಿಗೆ ಫೋನ್ ಮಾಡಲಿಲ್ಲ. ಅರ್ಧ ನಿಮಿಷ ಬಿಟ್ಟು ಅವನೇ ಫೋನ್ ನನಗೆ ಬಂತು. ನನ್ನ ಇಚ್ಛೆ ಅವನಿಗೆ ತಲುಪಿ ಅವನಿಗೂ ಪ್ರೇರೇಪಣೆ ಮಾಡ್ತು. ನನಗೆ ಫೋನ್, ನಾನು ಹೇಳಿದೆ ನಿನ್ನನ್ನು ಈಗ ಅಂದರೆ ಒಂದು ಅರ್ಧ ನಿಮಿಷದ ಮುಂಚೆ ನಾನು ನೆನಪು ಮಾಡಿಕೊಂಡೆ ಉಮೇಶಣ್ಣ, ನಾನು ಕೂಡ ನಿಮ್ಮ ನೆನಪಾಯ್ತು, ನನಗೆ ನಿಮ್ಮ ನೆನಪಾಯ್ತು, ನಾನು ಫೋನ್ ಮಾಡಿದೆ ಅಂತ. ಹೀಗೆ ಇಂಥ ಇಚ್ಛಾಶಕ್ತಿ ಅಂದರೆ ತುಂಬ ಪವರ್ಫುಲ್. ಒಂದೇ ವಿಷಯ, ಒಂದೇ ಕಂಡೀಷನ್ ಅಂದರೆ ಸರ್, ಅದು ನಿಷ್ಕಲ್ಮಶ ನಿಸ್ವಾರ್ಥ ಇರಬೇಕು. ಹೌದು, ನಮ್ಮ ಅಂತರ ಆತೋಗಿರಬೇಕು. ಹಾಗೆಲ್ಲ ಉಮೇಶಣ್ಣ ಹೇಳಿದ್ರೆ ಅದೇ ಆಗಲಿಲ್ಲ ಹಾಗೆ ಆಗೋದಿಲ್ಲ. ಅದು ಆ ವಿಷಯ, ಯಾವುದೇ ವಿಷಯ ನಮ್ಮ ಅಂತರಾರ್ಥ ಪ್ರೇರಣೆ. ನಾನೀಗ ವಿಕೆಟ್ ಹೋಗ್ಬಂದು ಅದು ನನ್ನ ಮೂವಿಂದ ಅನ್ಬೋದು, ನನಗೆ ಅದು ಅಂದರಿಂದ ಪ್ರೇರಣೆ ಕೊಟ್ಟದಿಂದ ನನ್ನ ಬಾಯಿಯಿಂದ ಬರುವಾಗ ಅದು ಆಯಿತು. ಸ್ನೇಹಿತರೆ, ಈ ಇಚ್ಛಾಶಕ್ತಿಯ ವಿಷಯ ನಿಮಗೆ ಸರಿ ಅನ್ನಿಸಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಚಂದಾದಾರ ಮಾಡಿ ನನಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಧನ್ಯವಾದ.